New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸೇರಿದ್ದೇವೆ. ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ತಗೊಂಡ ವಚನ ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 30 and verse 15 and 16. ಕಳೆದ ಸರ್ತೆ ನಾವು ಈ ವಾಕ್ಯದ ಕೆಲವು ಭಾಗವನ್ನು ನಾವು ಧ್ಯಾನ ಮಾಡಿದ್ದೇವೆ. ಇನ್ನೂ ಅದೇ ವಾಕ್ಯದ ಇನ್ನೂ ಹೆಚ್ಚಾಗಿ ನಾವು ಧ್ಯಾನ ಮಾಡುವ. ಅದಕ್ಕಿಂತ ಮುಂಚೆ ಆ ವಾಕ್ಯ ಒಂದು ಸರ್ತೆ ನಾನು ಓದ್ಕೊಳ್ತೇನೆ. ಡ್ಯೂಟ್ರಾನಮಿ ಚಾಪ್ಟರ್ 30 verse 15 and 16 ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂದರೆ, See, I have set before thee this day life and death, life and good, and death and evil. In that I command thee this day to love the Lord thy God, to walk in his ways, and to keep his commandments, and his statutes, and his judgments, that thou mayest live and multiply. And the Lord thy God shall bless thee in the land whither thou goest to possess it. Hallelujah. ದೇವರ ವಾಕ್ಯ ನಮ್ಗೆ ಏನು ಹೇಳುತ್ತೆ ಅಂದರೆ, ದೇವರು ನಮ್ಮ ಮುಂದೆ ಎರಡು ಮಾರ್ಗಗಳನ್ನು ಇಟ್ಟಿದ್ದಾರೆ. ಜೀವನದ ಮಾರ್ಗ, ಮರಣದ ಮಾರ್ಗ, ಒಳ್ಳೆಯ ಮಾರ್ಗ, ಕೆಟ್ಟತನದ ಮಾರ್ಗ. ಆದರೆ ಆರಿಸಿಕೊಳ್ಳೋ ಒಂದು ಶಕ್ತಿ ಅಥವಾ ಒಂದು ಲಿಬರ್ಟಿ ಅಥವಾ ಒಂದು ಫ್ರೀಡಮ್ ನಮಗೆ ಸ್ವಾಮಿ ಕೊಟ್ಟಿದ್ದಾರೆ. ನಮ್ಮ ದೇವರು ಯಾವುದೇ ವಿಷಯಕ್ಕೆ ನಮಗೆ ಬಂಧನದಲ್ಲಿ ಹಾಕಲ್ಲ, ಯಾವುದೇ ವಿಷಯಕ್ಕೆ ನಮ್ಮ ಮೇಲೆ ದೊರೆತನ ಮಾಡೋಲ್ಲ. ದ್ಯಾಟ್ ಈಸ್ ದ ಕ್ವಾಲಿಟಿ ಆ್ಯಂಡ್ ನೇಚರ್ ಆಫ್ ಅವರ್ ಗಾಡ್. ನಮ್ಮ ದೇವರು ನಮಗೆ ಸ್ವತಂತ್ರದಲ್ಲಿ ಇರಲಿಕ್ಕೆ ಹಿ ಹ್ಯಾಸ್ ಕ್ರಿಯೇಟೆಡ್ ಹಸ್ ಟು ಲಿವ್ ಇನ್ ಫ್ರೀಡಮ್. ಅದಕ್ಕೆ ಆದರೆ ಆರಿಸಿಕೊಳ್ಳೋ ಶಕ್ತಿ ನಮಗೆ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ವಾಕ್ಯ ನಾವು ಧ್ಯಾನ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ನಿಮ್ಮ ಸನ್ನಿಧಿಯಲ್ಲಿ ಬಂದಿದ್ದೇವಪ್ಪ ಸ್ವಾಮಿ. ಹೌದು ಕರ್ತನೆ, ನಮ್ಮ ದೇವರು ಒಳ್ಳೆಯವರು, ನಮ್ಮ ಮೇಲೆ ದೊರೆತನ ಮಾಡುವ ದೇವರು ಅಲ್ಲ ಸ್ವಾಮಿ. ಅದಕ್ಕೆ ಸ್ತೋತ್ರ ಕರ್ತನೆ. ನಮ್ಮ ಮುಂದೆ ಎರಡು ಮಾರ್ಗಗಳನ್ನು ಇಟ್ಟಿದ್ದೀರಿ ಅಂತ ನಿಮ್ಮ ವಾಕ್ಯ ಹೇಳುತ್ತೆ. ಆ ಮಾರ್ಗಗಳನ್ನು ನಾವು ಆರಿಸಿಕೊಳ್ಳೋಂಗೆ, ಆ ಮಾರ್ಗಗಳ ವಿಷಯ ನಾವು ಹೆಚ್ಚಾಗಿ ತಿಳ್ಕೊಳ್ಳುವಂಗೆ ನಮಗೆ ಸ್ವಾಮಿ ಇವತ್ತು ಬೋಧಿಸಬೇಕಂತ ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ, ನಾನು ನಂಬ್ತಾನೆ, ನಾವು ಒಪ್ಕೊಳ್ತೇವೆ ಸ್ವಾಮಿ, ನಾವು ತಪ್ಪಿದ್ದೇವೆ. ಆದರೆ ಕರ್ತನೆ, ನಿಮ್ಮ ವಾಕ್ಯದಿಂದ ನಮ್ಮನ್ನು ಇವತ್ತು ಎಚ್ಚರಿಸಿ ಪವಿತ್ರಾತ್ಮನೇ ನಮ್ಮ ಹತ್ರ ಮಾತಾಡಬೇಕಂತ ಕರ್ತನೆ. ನಾವು ಕೇಳುವ ಒಂದೊಂದು ಮಾತುಗಳು ಸ್ವಾಮಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿ ಕರ್ತನೆ. ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿ ಸ್ವಾಮಿ. ನಮ್ಮ ಜೀವನದಿಂದ ನಿಮಗೆ ಮಹಿಮೆ ಆಗುವಂಗೆ ಕೃಪೆ ಕೊಡಬೇಕಂತ ಸ್ವಾಮಿ. ಇನ್ನೊಂದು ಆವರ್ತಿ ಈ ವಾಕ್ಯವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸ ತಂದೆ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಳಿದಂಗೆ ಗಾಡ್ ಹ್ಯಾಸ್ ಗಿವನ್ ಅಸ್ ದ ಫ್ರೀಡಮ್, ದ ಲಿಬರ್ಟಿ ಟು ಚೂಸ್. ನಾವು ಒಳ್ಳೆಯದನ್ನು ಕೆಟ್ಟದನ್ನು ಆರಿಸ್ಕೊಳ್ಳೋದಕ್ಕೆ ಕೆಲವು ಸರ್ತೆ ಕೆಲವು ವಿಷಯಗಳನ್ನು ನಾವು ಕೇಳಿದ್ದೇವೆ, ಹೇಗೆ ನಾವು ಆರಿಸ್ಕೊಳ್ಬೇಕು. ಇವತ್ತು ಕೆಲವು ವಿಷಯ ನಾವು ಕೇಳ್ಕೊಳ್ಳುವ, ನಾವು ಆರಿಸಿಕೊಳ್ಳೋ ವಿಷಯದಲ್ಲಿ. ಈಗ ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ, ನಮ್ಮ ಒಂದು ಕ್ರೈಸ್ತ ಸಮುದಾಯದಲ್ಲಿ ಸಹ ಅನೇಕರು ಯವನಸ್ಥರಿದ್ದಾರೆ, ಅನೇಕರು ಮದುವೆ ಮಾಡಿಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅನೇಕರ ತಂದೆ ತಾಯಿಗಳು ಗಂಡು ಹೆಣ್ಣು ಹುಡುಕ್ತಾ ಇದ್ದಾರೆ. ಇಷ್ಟೊಂದು ಬೇರೆ ಬೇರೆ ಮ್ಯಾಟ್ರಿಮೋನಿಯಲ್ ಸೈಟ್ಸುವರೆಗೆ ಬಂದಿದೆ. ನಾವು ಅನೇಕ ಜನರು ಈ ಒಂದು ಮ್ಯಾಟ್ರಿಮೋನಿ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಟ್ ಈಸ್ ಅ ಗುಡ್ ಥಿಂಗ್. believers.com ಅಂತ ಇದೆ, ಮತ್ತು ಬೇರೆ ಬೇರೆ ಅದರಲ್ಲಿ ಗ್ರೂಪ್ಸ್ ಎಲ್ಲ ಮಾಡಿದ್ದಾರೆ, ವೆಬ್ಸೈಟ್ಸ್ ಎಲ್ಲ ಮಾಡಿದ್ದಾರೆ. ಇಟ್ಸ್ ಅ ವಂಡರ್ಫುಲ್ ಥಿಂಗ್. ಎಲ್ಲರಿಗೆ ಏನಂದರೆ ಮದುವೆ ಮಾಡ್ಕೊಳ್ಬೇಕು. ಹೌದು, ದೇವರ ಇಷ್ಟನೂ ಏನಂದರೆ ಎವ್ರಿ ಆ್ಯಡಮ್ ಆ್ಯಸ್ ಅ ಈವ್ ಆ್ಯಂಡ್ ಎವ್ರಿ ಈವ್ ಆ್ಯಸ್ ಅನ್ ಆ್ಯಡಮ್. ಆದರೆ ಏನಾಗುತ್ತೆ ಏನಂದರೆ ನಮ್ಮ ಒಂದು ಈ ಒಂದು ಸೇವೆಯಲ್ಲಿ ಒಂದು ನಾವು ಕಂಡಲ್ಪಟ್ಟ ಸಂಗತಿ ಏನೆಂದರೆ, ಯವನಸ್ಥರಿರುವಾಗ ಅಷ್ಟು ಮದುವೆ ವಿಷಯದಲ್ಲಿ ಅವ್ರು ಯೋಚನೆ ಮಾಡೋದಿಲ್ಲ. ಬಟ್ ಆ್ಯಸ್ ದ ಏಜ್ ಪ್ರೋಗ್ರೆಸ್ಸಸ್, ಸ್ಪೆಷಲಿ ನಮ್ಮ ದೇಶದಲ್ಲಿ ಹೆಣ್ಮಕ್ಕಳಿಗೆ ಬೇಗ ಮದುವೆ ಮಾಡಬೇಕು ಅಂತ ತಂದೆ ತಾಯಿಗೆ ಇರುತ್ತೆ. ಬಟ್ ಹೆಣ್ಣು ಮಕ್ಕಳು ಅವರ ಎಜುಕೇಷನು, ದೆನ್ ದ ಕರಿಯರ್ ಆ್ಯಂಡ್ ದೆ ವಾಂಟ್ ಟು ಪರ್ಸೀವ್ ಇನ್ ದ ಕರಿಯರ್. ಹಾಗಾಗಿ ಕೆಲವು ವರ್ಷಗಳು ಹೋದ ನಂತರ ದೆನ್ ದೆ ಫೈಂಡ್ ಇಟ್ ಡಿಫಿಕಲ್ಟ್ ಟು ಫೈಂಡ್ ದ ರೈಟ್ ಮ್ಯಾಚ್. ಅವರ ಎಜುಕೇಷನ್ ಹೈ ಆಗಿರ್ತದೆ, ಅವರು ವೆಲ್ ಪ್ಲೇಸ್ಡ್ ಇರ್ತಾರೆ ಜಾಬಲ್ಲಿ, ಅದರ ತಕ್ಕಂಗೆ ಅವರು ಒಳ್ಳೆಯ ಒಂದು ಲೈಫ್ ಪಾರ್ಟ್ನರನ್ನು ಹುಡುಕ್ತಾರೆ. ಅನೇಕ ಸತೆ ನನಗೂ ಇಷ್ಟೊಂದು ಬಯೋಡೇಟಾಸ್ ಬರುತ್ತೆ, ಅದರಲ್ಲಿ ನೋಡ್ತವೇನೆಂದರೆ ದೇ ಆರ್ ಗರ್ಲ್ಸ್ ಆರ್ ಹೈಲಿ ಎಜುಕೇಟೆಡ್, ಸಮ್ ಬಾಯ್ಸ್ ಆರ್ ವೆರಿ ಹೈಲಿ ಎಜುಕೇಟೆಡ್. ಅವರ ತಕ್ಕಂಗೆ ಅವ್ರಿಗೆ ಗಂಡು ಬೇಕು ಅಥವಾ ಹೆಣ್ಣು ಬೇಕು ಅಂತ ಅವ್ರು ಹುಡುಕ್ತಾರೆ. ಆದರೆ ಪ್ರಿಯರೇ, ಇದೆಲ್ಲ ವಿಷಯದಲ್ಲಿ ಒಂದನ್ನು ನಾವು ಏನನ್ನು ಗಮನಕ್ಕೆ ತರಬೇಕೆಂದರೆ, ದೇವರ ಇಷ್ಟ ಏನು, ವಾಟ್ ಡಸ್ ಗಾಡ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್, ಅದೊಂದು ವಚನ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು 2 Corinthians
ಎರಡನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದ 6ನೇ ಅಧ್ಯಾಯ ಚಾಪ್ಟರ್ 6 ಆ್ಯಂಡ್ ವರ್ಸ್ 14 ಆನ್ವರ್ಸ್. 2 Corinthians ಚಾಪ್ಟರ್ 6 ಆ್ಯಂಡ್ ವರ್ಸ್ 14. ನಾವು ಇಂಗ್ಲೀಷಲ್ಲಿ ಓದ್ತಾನೆ. ದೇವರ ವಾಕ್ಯ ಹೇಳುತ್ತೆ ಅಂದರೆ, ಬಿ ಇ ನಾಟ್ ಅನ್ಈಕ್ವಲಿ ಯೋಕ್ಡ್ together with unbelievers, for what fellowship hath righteousness with unrighteousness, and what communion hath light with darkness? This is a very very important topic. ಇದು ಯವನಸ್ಥರ ಮದುವೆ ಆಗದೇ ಇರುವ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೋಸ್ಕರ ಮತ್ತು ನಾವು ಪ್ಯಾರೆಂಟ್ಸ್ ಆದವ್ರಿಗೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಏನೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ ಅಂದರೆ, ವಿ ಆರ್ ನಾಟ್ ಅನ್ಈಕ್ವಲಿ ಯೋಕ್ಡ್. ವಾಟ್ ಈಸ್ ಲೈಟ್ ಟು ಡೂ ವಿತ್ ಡಾರ್ಕ್ನೆಸ್? ಪ್ರಿಯರೇ, ನೀವು ನಾನು ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದವರು, ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್. ಇದನ್ನು ಸ್ಪಷ್ಟ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆಂದರೆ, ನಾವು ಒಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರಬಹುದು. Yes, we are born in a Christian family. That doesn't make us the children of God. ದೇವರ ಮಕ್ಕಳು ಆಗಬೇಕೆಂದ್ರೆ we have to acknowledge him that he is my Lord and my Savior. ನಾವು ಯೇಸು ಸ್ವಾಮಿಯನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಿದವ, ನಮ್ಮ ಬಾಯಿಂದ ಅರಿಕೆ ಮಾಡಿದರೆ ನಾವು ದೇವರ ಮಕ್ಕಳು. ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ ನಾನು ಈ ವಿಷಯ ಹೇಳಿದ್ದಕ್ಕೆ, ಬಿಕಾಸ್ ವಿ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಏನೆಂದರೆ, ನಮ್ಮ ದೇವರು ಯೇಸು ಸ್ವಾಮಿ ಈ ಲೋಕದಲ್ಲಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಿಲ್ಲ. ಹಿ ಡಿಡ್ಂಟ್ ಕಮ್ ಇನ್ ಟು ದಿಸ್ ವರ್ಲ್ಡ್ ಟು ಫಾರ್ಮ್ ಅ ನ್ಯೂ ರಿಲಿಜಿಯನ್, ಬಟ್ ಹಿ ಕೇಮ್ ಟು ಸೀಕ್ ಆ್ಯಂಡ್ ಸೇವ್ the lost. So when he looks at mankind, we may be from any background. ನಾವು ಯಾವುದೇ ಒಂದು ಹಿನ್ನೆಲೆಯಿಂದ ಬಂದಿರ್ಬೋದು ಪ್ರಿಯ ಸಹೋದರ ಸಹೋದರಿಯರೇ, ಬಟ್ ಇಫ್ ವಿ ಹ್ಯಾವ್ ನಾಟ್ accepted the Lord, that doesn't make us the children of God. ಯಾರ್ಯಾರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿದರೋ, ಯಾರ್ಯಾರು ಯೇಸು ಸ್ವಾಮಿಯನ್ನು ಬಾಯಿ ತೆಗೆದು ಅರಿಕೆ ಮಾಡಿದರೋ, we are the children of God. Then it says that we belong to the light and not to the darkness. ನಾವು ಯಾರನ್ನೂ ಹಾಗೆ ಮಾಡೋದಿಲ್ಲ, ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೇವೆ. ಬಟ್ there is a difference between light and darkness. There is a difference. We cannot be equally yoked with the other people. ನಾವು ದೇವರ ಮಕ್ಕಳು, ನಾವು ದೇವರ ಮಕ್ಕಳ ಜೊತೆನೇ ನಾವು ಮದುವೆ ಮಾಡ್ಕೊಳ್ಬೇಕು. ಇದು ದೇವರ ನಿಯಮ. ಅನೇಕ ಸರ್ತಿ ನಾನು ನೋಡ್ತೇನೆಂದರೆ, ಇದೊಂದು ನನ್ನ ಅನುಭವ. When the girl or the boy, they are not able to find somebody in their faith, ಅವರ ಒಂದು ನಂಬಿಕೆಯಲ್ಲಿ, ಅಥವಾ ನಾವು ನೋಡ್ತೇವೆ ಯಾವಾಗ ಒಂದು ಹೆಣ್ಣಿಗೆ ಆಗಲಿ ಒಂದು ಯವನಸ್ಥ ಗಂಡನಿಗೆ ಆಗಲಿ ಒಂದು ಸರಿಯಾದ ಸಂಗತಿ, ಒಂದು ಲೈಫ್ ಪಾರ್ಟ್ನರು ಒಂದು ಬಿಲೀವರಲ್ಲಿ ಸಿಕ್ಕಿಲ್ಲ ಅಂದರೆ ಅವ್ರು ನೋಡ್ತಾನೆ ಇರ್ತಾರೆ. ಬಟ್ ಅವರಿಗೆ ಸರಿಯಾದದು, ದೇ ಡೋಂಟ್ ಫೀಲ್ ರೈಟ್ partner is, they don't feel that this is the right person ಅಂತ ಹೇಳಿದಾಗ, ಅನೇಕ ಕಡೆ ಅವರು ಗಂಡು ಹೆಣ್ಣು ಹುಡುಕ್ತಾ ಇರುವಾಗನೂ ಅವ್ರಿಗೆ ಒಂದು ಸರ್ತಿ ಸೆಟ್ ಆಗಿಲ್ಲದಾಗ, ದೆನ್ ದೇ ಥಿಂಕ್, ಅರೆ ಇವರ ಜೊತೆ ನಾವು ಮದುವೆ ಆದರೆ ಏನು ತಪ್ಪಿದೆ, ಅವರ ಜೊತೆ ನಾವು ಮದುವೆ ಆದರೆ ಏನು ತಪ್ಪಿದೆ. ಎಷ್ಟೋ ಸರ್ತಿ ನಾನು ಕೇಳಿದ ಸಂಗತಿ ಏನೆಂದರೆ, ನಾವು ಮದುವೆ ಆದ ಮೇಲೆ ಅವರನ್ನು ಬದಲಾವಣೆ ಮಾಡ್ಕೊಳ್ಬೋದಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಈ ವಿಷಯಕ್ಕೆ ನಮಗೆ ಎಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ. God is very clear on this point. ಹಳೆ ಒಡಂಬಡಿಕೆಯಲ್ಲಿನೂ ಸ್ವಾಮಿ ಈ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಧರ್ಮ ಉಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 7 7ನೇ ಅಧ್ಯಾಯ ಆ್ಯಂಡ್ ವರ್ಸ್ 2 ಆನ್ವರ್ಡ್ಸ್ ನಾವು ಅದನ್ನು ಓದ್ಕೊಳ್ಳುವ. ಧರ್ಮ ಉಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 7 and verse 2 onwards. And when the Lord thy God shall deliver thee before thee, thou shalt smite them and utterly destroy them. Thou shalt make no covenant with them, nor show mercy unto them, neither shalt thou make marriages with them. Thy daughter thou shalt not give unto his son, nor his daughter shalt thou take unto thy son. For they will turn away thy son from following me, that they may serve other gods. So will the anger of the Lord be kindled against you and destroy thee suddenly. Hallelujah. ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಜನರಿಗೆ ಹೇಳ್ತಾರೇನೆಂದರೆ, ನಾವು ನಮ್ಮ ಜನರನ್ನು, ದೇವರ ಜನರನ್ನು ಅನ್ಯ ಜನರ ಜೊತೆ ಅವ್ರಿಗೆ ಮದುವೆ ಮಾಡಿ ಕೊಡಬೇಡ್ರಿ, ಅಥವಾ ಅವರ ಹೆಣ್ಣು ಮಕ್ಕಳನ್ನು ನಾವು ಮದುವೆ ಮಾಡಿ ತಗೊಂಡು ಬರಬಾರ್ದು. ಇಟ್ ಈಸ್ a rule, it is what God has told us to obey. ಹಳೆ ಒಡಂಬಡಿಕೆಯಲ್ಲಿನೂ ದೇವರು ಹೇಳ್ತಾರೇನೆಂದರೆ, ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ದೆಮ್.
ಹೊಸ ಒಡಂಬಡಿಕೆಯಲ್ಲಿನೂ ಪೌಲ ಬರೀತಾನೇನೆಂದರೆ ವಿ ಆರ್ ನಾಟ್ ಅನ್ಈಕ್ವಲಿ ಯೋಕ್ಡ್. ಈ ಒಂದು ಏರಿಯಾದಲ್ಲಿ ಎಷ್ಟೋ ಜನರು ಕಾಂಪ್ರಮೈಸ್ ಮಾಡ್ತಾರೆ. ಮೆನಿ ಪೀಪಲ್ ಕಾಂಪ್ರಮೈಸ್ ಇನ್ ದಿಸ್ ಏರಿಯಾ. ಏನಾಗಬೇಕಾಗಿದೆ, ಅವನ ಎಜುಕೇಷನ್ನು ಇವಳ ಎಜುಕೇಷನ್ ಸೇಮ್ ಇದೆ, ಇಬ್ಬರು ಒಂದೇ ಊರಿಂದವರಿದ್ದಾರೆ, ಇಬ್ಬರಿಗೆ ಒಳ್ಳೆ ಜಾಬ್ ಇದೆ, ಅವ್ರದ್ದು ಹೈಟು ವೇಟು ಕಲರು ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್. ಏನಾಗಿದೆ, ಇವನು ಬಿಲಿವರು ಅವಳು ಅಲ್ಲ, ಮದುವೆಯಾಗಿ ಬಂದ ಮೇಲೆ ಅವಳು ನಮ್ಮದೇ ಮಾರ್ಗದಲ್ಲಿ ನಡೀತಲಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಅಥವಾ ಹೆಣ್ಣು ಕಡೆಯವ್ರು ಹೇಳ್ತಾರೆ ಏನಂದರೆ, ಏನು ತೊಂದರೆ ಇಲ್ಲ ಸಿಸ್ಟರ್, ಮದುವೆ ಆದ ಮೇಲೆ ಗಂಡುಗೆ ನಾವು ಚೇಂಜ್ ಮಾಡ್ಬೋದು. ನೋ, ಒಬ್ಬನು ರಕ್ಷಣೆ ಹೊಂದಬೇಕಂದ್ರೆ ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ನಿಮ್ಮ ಬಾಯಿ ಮಾತು ಅಥವಾ ನನ್ನ ಬಾಯಿ ಮಾತು ಅಥವಾ ನನ್ನ ಒಂದು ಪ್ರಸಂಗ ಅಥವಾ ಯಾರ್ದೋ ಒಂದು ಪ್ರಾರ್ಥನೆ ಅದರ ಮೂಲಕ ಅವರು ರಕ್ಷಣೆ ಹೊಂದ್ತಾರೆ ಅಂತ ಇಲ್ಲ. ಪವಿತ್ರ ಆತ್ಮನು ಒಬ್ಬರ ಮೇಲೆ ಬಂದಾಗ ದ ಸ್ಪಿರಿಟ್ ಆಫ್ ಗಾಡ್ ಈಸ್ ದ ಒನ್ who convinces people and who makes them to know the Lord Jesus as their personal savior. ಇದು ಭಾಳ ಪ್ರಾಮುಖ್ಯ. ನಾವೇನಂತವೇನೆಂದರೆ, ನಾವು ಅವ್ರಿಗೆ ಹೇಳ್ತೇವಲ್ಲ, ನಾವು ಅವರನ್ನು ಚೇಂಜ್ ಮಾಡ್ತೇವಲ್ಲ. ನೋ, God clearly says that we are not to marry them, they are not to marry our daughters. We are not against anybody, we don't hate anybody, we love everybody, but we respect the word of God, we obey the word of God. ಪ್ಲೀಸ್, ಇದನ್ನು ನೋಡುವ ಯವನಸ್ಥ ಗಂಡು ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತಾ ಇರೋದೇನೆಂದರೆ, ದಯಮಾಡಿ ಈ ಒಂದು ಏರಿಯಾದಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ಈ ಒಂದು ಏರಿಯಾದಲ್ಲಿ ದೇವರ ವಾಕ್ಯನ ಕೈಕೊಂಡು ನಡೀರಿ. ಚಾಯ್ಸ್ ನಮ್ಮದು. ಮೊದಲನೇದಾಗಿ ನಾನು ಓದ್ಕೊಂಡೇನೆಂದರೆ, ದೇವರು ನಮ್ಮ ಮುಂದೆ 2 ಮಾರ್ಗಗಳನ್ನು ಇಟ್ಟಿದ್ದಾರೆ. ಒಂದು ಜೀವನದ ಮಾರ್ಗ, ಒಂದು ಮರಣದ ಮಾರ್ಗ. ನೀವು ನನಗೆ ಕೇಳ್ಬೋದು, ಇದರಲ್ಲಿ ಮರಣದ ಮಾರ್ಗ ಹೇಗೆ ಬಂತು? ಪ್ರಿಯರೇ, ನಾವು ದೇವರ ಮಕ್ಕಳು, ನೀವು ದೇವರ ಮಕ್ಕಳು. ನಮ್ಮ ಆಲೋಚನೆಗಳು ಬೇರೆ, ನಮ್ಮ ಪ್ರಯಾರಿಟೀಸ್ ಬೇರೆ, ನಾವು ನಡ್ಕೊಳ್ಳೋ ರೀತಿಗಳನ್ನು ಬೇರೆ, ನಾವು ಎಲ್ಲ ನಮ್ಮ ಜೀವನದಲ್ಲಿ ಮಾಡುವ ಸಂಗತಿಗಳು ಬೇರೆ ಆಗುತ್ತೆ. ಲೋಕದ ಜನರಿಗೆ ನಮಗೆ ತುಂಬ ವ್ಯತ್ಯಾಸ ಇದೆ. ಮದುವೆಗಿಂತ ಮುಂಚೆ ಎವ್ರಿಥಿಂಗ್ ಈಸ್ ಫೈನ್, everything is fantastic. Only when we get married and we start living together, that is the time things starts happening. ಏನಾಗುತ್ತೆ ಅಂದರೆ, ಜೀವನ ಒಂದು ನರಕ ಆಗಿಬಿಡುತ್ತೆ. ವೆನ್ ಯು ಸೇ, ನನ್ನ ಫಸ್ಟ್ ಪ್ರಯಾರಿಟಿ ಸಂಡೇ ಮಾರ್ನಿಂಗ್ ಎದ್ದು ನಾನು ಚರ್ಚ್ಗೆ ಹೋಗಬೇಕು, ನಾನು ಹೋಗಿ ಆರಾಧನೆ ಮಾಡಬೇಕು, ನಾನು ದೇವರ ಆಲಯದಲ್ಲಿ ಇರಬೇಕು. ಆದರೆ ನಾವು ಮದುವೆ ಮಾಡಿಕೊಂಡ ಪಾರ್ಟ್ನರ್ ಅವ್ರು ಹೇಳ್ತಾರೆ ಅಂದರೆ, ಸಂಡೇ 1 ಡೇ ರಜೆ ಸಿಕ್ಕುತ್ತೆ, ಯಾಕೆ ನಾವು ಚರ್ಚ್ಗೆ ಹೋಗಬೇಕು, ಲೆಟ್ಸ್ ಗೋ ಔಟ್, ಲೆಟ್ಸ್ ಎಂಜಾಯ್ ಅವರ್ ಸೆಲ್ಫ್, ಲೆಟ್ಸ್ ಹ್ಯಾವ್ ಅ ಡೇ ಔಟ್ ಅಂತ ಅವ್ರು ಹೇಳುವಾಗ, ಪ್ರಿಯರೇ, ದೇರ್ ಕಮ್ಸ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್. Then we can't go to God and say, Lord, what kind of a wife you have given me, or what kind of a husband you have given me. We can't say. We have chosen it. ವಿ ಹ್ಯಾವ್ ಚೋಸನ್ ಇಟ್. ತಂದೆ ತಾಯಿಗೂ ನಾನು ಹೇಳುವುದೇನೆಂದರೆ, ಲೇಟ್ ಆದರೂ ಪರವಾಗಿಲ್ಲ. ಗಾಡ್ಸ್ ಡಿಲೇಸ್ ಆರ್ ನಾಟ್ ಗಾಡ್ಸ್ ಡಿನಯಲ್ಸ್. ಐ ವಿಲ್ ಸೇ ದಟ್ ಅಗೇನ್. ಗಾಡ್ಸ್ ಡಿಲೇಸ್ ಆರ್ ನಾಟ್ ಗಾಡ್ಸ್ ಡಿನಯಲ್ಸ್. ದೇವರು ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಮದುವೆ ಆಗಲಿ ಅಂತ ನೀವು ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡ್ತೀರಲ್ಲ, ನಿಮ್ಮ ಪ್ರಾರ್ಥನೆಗೆ ಖಂಡಿತವಾಗಿ ಸ್ವಾಮಿ ಉತ್ತರ ಕೊಡ್ತಾರೆ. God makes all things beautiful in His time, not in my time. There will come a time in your children's life where God will perform a miracle. Are we ready to wait patiently? Are we ready to say, Lord, no matter how late it is, I will wait? ಪ್ರಿಯರೇ, ದೇವರ ಡಿಕ್ಷನರಿಲಿ ಲೇಟ್ ಅಂತ ಇಲ್ಲವೇ ಇಲ್ಲ. ದೇವರ ಡಿಕ್ಷನರಿಲಿ ಸ್ವಾಮಿಯ ಸಮಯ ಸರಿಯಾದ ಸಮಯ. ಹಲ್ಲೆಲೂಯಾ. ಗಾಡ್ಸ್ ಟೈಮ್ ಈಸ್ ಪರ್ಫೆಕ್ಟ್ ಟೈಮಿಂಗ್. ಯಾರಿಗೂ ಸ್ವಾಮಿ ಆಶಾಭಂಗ ಪಡಿಸೋದಿಲ್ಲ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಪ್ರಶ್ನೆ ಏನೆಂದರೆ, ಅಯ್ಯೋ ಜನರೇನಂತಾರೆ, ನನ್ನ ಮಗಳಿಗೆ ವಯಸ್ಸಾಗ್ತಾ ಇದೆ, ಅವಳಿಗೆ ಗಂಡು ಬರ್ತಾ ಇಲ್ಲ, ಅವಳಿಗಿಂತ ಚಿಕ್ಕ ಮಕ್ಕಳಿಗೆ ಮದುವೆ ಆಗ್ತಾ ಇದೆ, ನಮಗೆ ಅವಮಾನ ಆಗ್ತಾ ಇದೆ. ಎಲ್ಲರೂ ಕೇಳ್ತಾರೆ. ಎಲ್ಲರೂ ಕೇಳಿ, ಎಲ್ಲರೂ ಏನಾದರೂ ಮಾತಾಡ್ಕೊಳ್ಳಿ, ಬಟ್ ಇಫ್ ಯು ಚೂಸ್ ಟು ಸ್ಟ್ಯಾಂಡ್ ಆನ್ ದ ವರ್ಡ್ ಆಫ್ ಗಾಡ್, ಇಫ್ ಯು ಚೂಸ್ to go in the right path, if you choose the narrow path,
ದಟ್ ಈಸ್ ದ ವೇ ದ ಗಾಡ್ ಈಸ್ ಗೋಯಿಂಗ್ ಟು ಲೀಡ್ ಯು. ನೀವು ಅದೊಂದು ಆರಿಸಿಕೊಳ್ಳುದ್ರೆ, ನೀವು ಒಂದು ದೃಢವಾದ ನಂಬಿಕೆಯಿಂದ ಆರಿಸಿಕೊಂಡ್ರೆ, ದೇವರೇ ಇಷ್ಟೇ ಸಮಯ ಆದರೂ ಪರವಾಗಿಲ್ಲ, ಇಷ್ಟೇ ಡಿಲೇ ಆದರೂ ಪರವಾಗಿಲ್ಲ, ಜನರು ನಮಗೆ ನೋಡಿ ನಕ್ಕಿದ್ರೂ ಪರವಾಗಿಲ್ಲ, ನಾನು ಮಾತ್ರ ಸ್ವಾಮಿ ನಿನ್ನ ಮೇಲೆ ಹತ್ಕೊಳ್ತೇನೆ. ನೀವೇ ನನ್ನ ಮಗನಿಗೆ ಅಥವಾ ಮಗಳಿಗೆ ಸರಿಯಾದ ಸಂಗಾತಿಯನ್ನು ತಗೊಂಡು ಬರ್ತೀರಿ ಅಂತ ಧೈರ್ಯವಾಗಿ ನಾವು ತಂದೆ ತಾಯಿ ನಿಲ್ತರೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಆಗತ್ತೆ. ಹಲ್ಲೆಲೂಯಾ. ಏನು ಆಗ್ತಾ ಇದೆ ಇವಾಗ ಲೋಕದಲ್ಲಿ ಸಹ ಅನೇಕ ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಇದೆ. ಏನು ಮಾಡ್ತಾರೆ, ನಾವು ಔಟ್ ಆಫ್ ಕ್ಯೂರಿಯಾಸಿಟಿ or out of urgency, out of competition, or out of we are depressed and we want to see that we are married. ನಾವು ಏನು ಮಾಡ್ತವೇನೆಂದರೆ, ನಾವು ಆ ಸೈಟ್ಸಲ್ಲಿ ಹೋಗಿ ಸಹ ಅನ್ಯರ ಜೊತೆ ಜೋಡಣೆ ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತೇವೆ. ಪ್ರಿಯರೇ, ಇಟ್ ಈಸ್ ಲೆಫ್ಟ್ ಅಪ್ ಟು ಯು, ಇಟ್ ಈಸ್ ಲೆಫ್ಟ್ ಅಪ್ ಟು ಅಸ್. What are we going to choose? Marriage is a very, very important incident in our life. ನಮ್ಮ ಜೀವನದಲ್ಲಿ ಮದುವೆ ಬಹಳ ಪ್ರಾಮುಖ್ಯ. ಸ್ಪೆಷಲಿ ನಮ್ಮ ದೇಶದಲ್ಲಿ ಮದುವೆ ಒಂದು ಸರ್ತೆ ನಾವು ಮದುವೆ ಆಗ್ತೇವೆ. ಆ ಮದುವೆ ದೇವರು ಕೂಡಿಸಿದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬ್ಲೆಸ್ಸೆಡ್ ಒನ್. ದೇವರು ಇಬ್ಬರನ್ನು ತಗೊಂಡು ಬಂದು ಕೂಡಿಸಿದರೆ ವಿತ್ ಅ ಪರ್ಪಸ್, ಆ್ಯಂಡ್ ಹಿ ವಿಲ್ ಗಿವ್ ಯು ದ ಬೆಸ್ಟ್. We have to just wait patiently on the Lord and pray. ಪ್ರಿಯರೇ, ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು. ಅಯ್ಯೋ ನನಗೆ ಆಗಿಲ್ಲ ಅಂತ ಹೇಳಿ ನಾವು ಅಗಲವಾದ ಮಾರ್ಗದಲ್ಲಿ ಹೋದರೆ ನಾಶನ ಮಾತ್ರ ಗ್ಯಾರಂಟಿ. ಅದ ಬದಲಿ ನಾವು ಸ್ವಲ್ಪ ವರ್ಷ ಕಾದು, ದೇವರೇ ಏನೇ ಆಗಲಿ ಪರವಾಗಿಲ್ಲ, ಐ ವಿಲ್ ವೇಟ್ ಅಪಾನ್ ಯು. ವೈ ಗಾಡ್ ಟೆಲ್ಸ್ ಅಸ್ ದಟ್ ವಿ ಶುಡ್ ನಾಟ್ ಬಿ ಅನ್ಈಕ್ವಲಿ ಯೋಕ್ಡ್. ಒಂದು ವಚನ ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಫಸ್ಟ್ ಕಿಂಗ್ಸ್, ಮೊದಲನೇ ಅರಸನ ಪುಸ್ತಕ, ಅದ 11ನೇ ಅಧ್ಯಾಯ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 11. ಇಲ್ಲಿ ಒಂದು ಸುಂದರವಾದ ಕತೆ ಇದೆ, ಅನೇಕರಿಗೆ ನಮಗೆ ಗೊತ್ತಿರುವ ಕತೆ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 11 ವರ್ಸ್ 1 to 6, ಮೊದಲಿಂದ 6ನೇ ವಚನವರೆಗೆ ನಾನು ಓದ್ತೇನೆ. But King Solomon loved many strange women together with the daughter of Pharaoh, women of Moabites, Ammonites, Edomites, Sidonites and Hittites. ಇಲ್ಲಿ 5 ದೇಶದ ಹೆಸರಿದೆ. ಫರೋದ ಮಗಳು, ಮೋಹಬೈಟ್ಸ್, ಅಮೋನೈಟ್ಸ್, ಇಡೋಮೈಟ್ಸ್, ಸಿಡೋನೈಟ್ಸ್ ಆ್ಯಂಡ್ ಹಿತ್ತೈಟ್ಸ್. Of the nations concerning which the Lord said unto the children of Israel, ye shall not go into them, neither shall they come in unto you. For surely they will turn away your heart after their gods. Solomon clave unto these in love. And he had 700 wives, princes, and 300 concubines, and his wives turned away his heart. For it came to pass when Solomon was old that his wives turned away his heart after other gods, and his heart was not perfect with the Lord his God, as was the heart of David his father. For Solomon went after Ashtoreth, the goddess of Sidonites, and after Milcom, the abomination of Ammonites. And Solomon did evil in the sight of the Lord, and went not fully after the Lord as did David his father. ಇದು ವಾಕ್ಯ ಕೇಳಿದಿರಿಯಾ? ಭಾಳ ಬೇಜಾರಾಗುತ್ತೆ ವಾಕ್ಯ ಕೇಳುವಾಗ. ಇಟ್ ಬ್ರೇಕ್ಸ್ ಮೈ ಹಾರ್ಟ್ ವೆನ್ ಐ ರೀಡ್ ದಿಸ್ ವರ್ಸಸ್. ಹೂ ವಾಸ್ ಸಾಲಮನ್? ಸಾಲಮನ್ ಯಾರಾಗಿದ್ದ ಪ್ರಿಯರೇ? Solomon, when he dedicated the temple, the glory of God came into that temple. ಅಂತ ಒಂದು ಅಭಿಷಿಕ್ತ ಅರಸನಾಗಿದ್ದ. He was chosen by God to build the temple of God. When David says, I want to build your temple, God says, not you, but your son Solomon is going to build my temple. What a grace he had. And when he dedicated the temple of God, the presence of God came so mightily that they were not able to offer the sacrifices because of the thick presence of God. This man who knew God, who saw how his father walked in the ways of God, who
who felt the presence of God, who was in the presence of God, who was filled with the wisdom of God, who has seen the riches and glory that God gave him. ವಾಟ್ ಹ್ಯಾಪನ್ ಟು ಹಿಮ್? ಏನಾಯ್ತು? ಅವನು ಎಲ್ಲಿ ಸೋತು ಹೋದ ಪ್ರಿಯರೇ? ಅವನಿಗೆ ಹಣ ಬಂದಕ್ಕೆ ಸೋತು ಹೋಗಿಲ್ಲ. ಅವನ ಆಲಯ ಕಟ್ಟಿ ದೇವರ ಪ್ರಸನ್ನತೆ ಬಂದಕ್ಕೆ ಅವನು ದೇವರಿಂದ ದೂರ ಹೋಗಿಲ್ಲ. ಆದರೆ ಅವನೊಂದು ತಪ್ಪು ಮಾಡಿದ. ದೇವರ ವಾಕ್ಯ ಹೇಳುತ್ತೇನೆಂದರೆ, ಯು ಆರ್ ನಾಟ್ ಅನ್ಈಕ್ವಲಿ ಯೋಕ್ಡ್, ಯು ಹ್ಯಾವ್ ನಥಿಂಗ್ ಟು ಡೂ ವಿತ್ ಅದರ್ಸ್ ಅಂತ ಸ್ಪಷ್ಟವಾಗಿ ಹೇಳಿದರು. ಹಿ ವೆಂಟ್ ಅಹೆಡ್ ಆ್ಯಂಡ್ ಹಿ ಮ್ಯಾರಿಡ್ ಗರ್ಲ್ಸ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಅವನೇನು ಅಂದ್ಕೊಂಡಿರ್ಬೋದು, ಓ ನಾನು ಅರಸ, ಐ ಕ್ಯಾನ್ ಡೂ ವಾಟ್ ಐ ಕ್ಯಾನ್ ಡೂ. But no, God is not a respecter of any man. He will bless those who blesses him. He will honor those who honor him. What are we doing? ಇಲ್ಲಿ ಸ್ವಾಮಿ ಅವನಿಗೆ ಹೇಳಿದರು, ದೇವರ ಜನರಿಗೆ ಹೇಳಿದ್ರು ಅಂದರೆ, ನೋ ವೇಸ್ ನೀವು ಅವರ ಜೊತೆ ಯಾವುದೇ ಒಂದು ಜೋಡಣೆ ಮಾಡ್ಕೊಳ್ಬಾರ್ದು. ವಾಟ್ ಡಿಡ್ ಸಾಲಮನ್ ಡೂ? ಹಿ ವೆಂಟ್ ಅಹೆಡ್ ಆ್ಯಂಡ್ ಹಿ ಮ್ಯಾರಿಡ್ ದೆಮ್. ಆ್ಯಂಡ್ ದ ವರ್ಡ್ ಆಫ್ ಗಾಡ್ ಸೇಸ್ ದಟ್ ದೇ ಟರ್ನ್ their hearts, they turned Solomon's heart away from God. ಪ್ರಿಯರೇ, ಎಂಥದ್ದೇ ನಮಗೆ ಆಗಲಿ, ಬಟ್ ಆ ಒಂದು ಹೃದಯ ನಮಗೆ ಬರದೇ ಇರಲಿ, ದಟ್ ವಿ ಮೇ ಗೋ ಅವೇ ಫ್ರಮ್ ಗಾಡ್. ನಾನು ಈ ಸಂಗತಿಯನ್ನು ಅನೇಕರ ಜೀವನದಲ್ಲಿ ನೋಡಿದ್ದೇನೆ. ಇಟ್ ಈಸ್ ವೆರಿ ಸ್ಯಾಡ್, ವೆರಿ ಸ್ಯಾಡ್. ಸಭೆಗೆ ಬರ್ತಾ ಇದ್ರು, ವಾಕ್ಯದಲ್ಲಿ ಬೆಳೀತಾ ಇದ್ದರು, ಓಕೆ, ಚೆನ್ನಾಗಿ ಆಶೀರ್ವಾದ ಆಗ್ತಾಯಿತ್ತು, ಅಭಿಷೇಕ ಆಗ್ತಾಯಿದ್ರು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ಎವ್ರಿಥಿಂಗ್ ವಾಸ್ ಫೈನ್. ಓನ್ಲಿ ಥಿಂಗ್ ದೇ ಸೆಡ್ ದಟ್, ಅಯ್ಯೋ ನಮಗೆ ಮದುವೆ ಆಗ್ತಾಯಿಲ್ಲ, ನಾವು ಮದುವೆ ಆಗ್ತೇವೆ ಪಾಸ್ಟ್ರೇ, ಅವರ ನಮ್ಮ ಸಭೆಗೆ ನಾವು ತಗೊಂಡು ಬರ್ತೇವೆ. ನಾವೆಷ್ಟು ಹೇಳ್ತೇವೆ, ಈ ಮಾತ್ರ ಚಾಲೆಂಜ್ ತಗೊಳ್ಬೇಡ್ರಿ, ಈ ಚಾಲೆಂಜ್ ನೀವು ತಗೊಳ್ಬೇಡ್ರಿ. ಯಾಕೆಂದರೆ ದೇವರು ಕಾರ್ಯ ಮಾಡದೇ ಇದ್ದರೆ ಯಾರು ಮನುಷ್ಯರಿಂದ ಸಾಧ್ಯ ಇಲ್ಲ. ರಕ್ಷಣೆ ಹೊಂದಿದವರು ಎಷ್ಟೋ ಜನರಿದ್ದಾರೆ. ನಮ್ಮ ದೇವರು ಒಳ್ಳೆ ದೇವರು ಪ್ರಿಯರೇ. ಅವರು ನಮಗೆ ಆಶಾಭಂಗ ಪಡಿಸುವುದಿಲ್ಲ. ನಮ್ಮ ಕಣ್ಣೀರ ಪ್ರಾರ್ಥನೆ ನಮ್ಮ ಮಕ್ಕಳಿಗೋಸ್ಕರ ಎಂದಿಗೂ ಬಿದ್ದು ಹೋಗುವುದಿಲ್ಲ. ನಮ್ಮ ಪ್ರಾರ್ಥನೆ ನಮ್ಮ ಜೀವನ ಸಂಗತಿಗೋಸ್ಕರ ಎಂದೂ ಬಿದ್ದು ಹೋಗುವುದಿಲ್ಲ. ನಥಿಂಗ್. ಆರ್ ವಿ ರೆಡಿ ಟು ಸ್ಟ್ಯಾಂಡ್ ಆ್ಯಂಡ್ ಸೇ, ಲಾರ್ಡ್, ನೋ ಮ್ಯಾಟರ್ ವಾಟ್ ಇಟ್ ಈಸ್, ಐ ವಿಲ್ ಚೂಸ್ ದ ಪಾತ್ ದಟ್ ಯು ಆರ್ ಶೋಯಿಂಗ್ ಮೀ. ನನಗೆ ಜನರು ನಗ್ತಾರೆ, ನಗಲಿ, ನನಗೆ ಅವಮಾನ ಆಗ್ತದೆ ಆಗಲಿ, ಆದರೆ ನಾನು ಸ್ವಾಮಿ ಇಂಥ ಒಂದು ಕೆಟ್ಟ ಹೃದಯ ನನಗೆ ಕೊಡಬೇಡ. ವಾಟ್ ಹ್ಯಾಪನ್ ಟು ಸಾಲಮನ್? ಸಾಲಮನನ್ನು ಬಿಡ್ರಿ. ನಾವು ದೇವರ ವಾಕ್ಯದಲ್ಲಿ ಸ್ಯಾಮ್ಸನ್ ಕಥೆನೂ ನೋಡ್ತಾನೆ. ಸ್ಯಾಮ್ಸನು ದೇವರಿಂದ ಅಭಿಷಿಕ್ತನಾದವ. ಹಿ ವಾಸ್ ಅನಾಯಿಂಟೆಡ್ ಬೈ ಬರ್ತ್. ಅವನು ಒಂದು ಸ್ತ್ರೀಯದ ಒಂದು ಸೌಂದರ್ಯವನ್ನು ನೋಡಿ, ಹಿ ಗೋಸ್ ಅಹೆಡ್ ಆ್ಯಂಡ್ ಹಿ ಫಾಲ್ಸ್ ಇನ್ ಲವ್ ವಿತ್ ಡೆಲೈಲಾ. ಏನಾಗುತ್ತೆ ಅವನ ಕತೆ? ಕಡೆಗೆ ಅವನ ಎರಡೂ ಕಣ್ಣು ಕಿತ್ತಿ ಹಾಕಿಬಿಡ್ತಾರೆ. ವಾಟ್ ಹ್ಯಾಪನ್ ಟು ಹಿಮ್? Shame on his face, frustration on his face, depression. He was depressed, he was put to shame. For what? Just for one woman, ಒಂದು ಹೆಂಗಸಗೋಸ್ಕರ. ಇವತ್ತು ನಾವೇ ಅದು ತಪ್ಪು ಮಾಡ್ತಾ ಇದ್ದೇವೆ ಪ್ರಿಯರೇ. ದಿಸ್ ಈಸ್ ಅ ಮೇಜರ್ ಡಿಸಿಷನ್ ಇನ್ ಲೈಫ್. ಇದೊಂದು ದೊಡ್ಡ ಒಂದು ನಾವು ತಗೊಳ್ಳೋ ಒಂದು ನಿರ್ಧಾರ ಪ್ರಿಯರೇ. ಯಾರು ಏನಂದ್ರು ಪ್ರಿಯರೇ, ಜನರು ಮಾತಾಡ್ತಾನೇ ಇರಲಿ. ಆದರೆ ನಾವು ದೇವರನ್ನು ಈ ಒಂದು ಏರಿಯಾದಲ್ಲಿ ಗೌರವಿಸಿದರೆ ಖಂಡಿತವಾಗಿ ದೇವರ ನಮ್ಮನ್ನು ಗೌರವಿಸ್ತವೆ. ಯವನಸ್ಥ ಸಹೋದರ ಸಹೋದರಿಯರೇ, ಎಂದಿಗೂ ನೀವು ಅವಸರ ಮಾಡಬೇಡಿ. ಜನರು ಏನಂತಾರೋ ಅಂತ ಬೇಜಾರು ಮಾಡಿಕೊಂಡು ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೆ ತಪ್ಪು ದಾರಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿಬಿಡ್ರಿ. ಏನಾದರೂ ನಮ್ಮ ದೇವರು ಮಾರ್ಗ ಮಾಡ್ತಾರೆ, ನಮ್ಮ ದೇವರು ಸಹಾಯ ಮಾಡ್ತಾರಂತ ಈ ಮದುವೆ ವಿಷಯದಲ್ಲಿ ನೆವರ್ ಬಿ ಅನ್ಈಕ್ವಲಿ ಯೋಕ್ಡ್. ವಾಟ್ ಹ್ಯಾಸ್ ಲೈಟ್ ಟು ಡೂ ವಿತ್ ಡಾರ್ಕ್ನೆಸ್? ಖಂಡಿತವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ದೇವರು ಸಹಾಯ ಮಾಡ್ತಾರೆ. ನಮ್ಮ ಮುಂದೆ ಎರಡು ಮಾರ್ಗಗಳಿದೆ, ಗುಡ್ ವೇ ಆ್ಯಂಡ್ ಆನ್ ಈವಿಲ್ ವೇ. ಜೀವನದ ಮಾರ್ಗ, ಮರಣದ ಮಾರ್ಗ. ನಾವು ಆರಿಸ್ಕೊಳ್ಬೇಕಾಗಿದೆ. ಏನನ್ನು ನಾವು ಆರಿಸ್ಕೊಳ್ತೇವೆ? ನಾವು ಪ್ರಾರ್ಥನೆ ಮಾಡುವ. ಇವತ್ತು ಸ್ವಾಮಿ ನನಗೆ ಸಹಾಯ ಮಾಡಿ, ಸರಿಯಾದ ಒಂದು ಲೈಫ್ ಪಾರ್ಟ್ನರು, ನಿನ್ನ ಮಗ ಅಥವಾ ನಿನ್ನ ಮಗಳು ಬೇಗನೆ ಸ್ವಾಮಿ ನಿನ್ನ ಸಮಯಕ್ಕೆ ಬರುವಂಗೆ ಸಹಾಯ ಮಾಡಂತ ತಂದೆ ತಾಯಿಗಳೇ ನೀವು ಪ್ರಾರ್ಥನೆ ಮಾಡಿರಿ. ಯವನಸ್ಥರೇ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತ ದೇವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಲೆಟ್ ಅಸ್ ಪ್ರೇ ಟುಗೆದರ್. ಫಾದರ್ ಇನ್ ಹೆವೆನ್, ಲಾರ್ಡ್, we thank you for your word. Your word says that you have given us the liberty to choose between good and evil and life and death. Lord, your word says that we are not here to be
to compromise with light and darkness. What has light to do with darkness? Your word says, Father. ಸ್ವಾಮಿ, ಈ ಪ್ರೋಗ್ರಾಮ್ ನೋಡುವ ಅನೇಕ ಯವನಸ್ಥರು ಅಯ್ಯೋ ನನಗೆ ಮದುವೆ ಆಗಲಿಲ್ಲ ಅಂತ ಕೊರಗ್ತಾ ಇದ್ದರೆ ಸ್ವಾಮಿ ಕರ್ತನೆ, ನಾನು ಪ್ರಾರ್ಥಿಸ್ತೇನೆ ಸರಿಯಾದ ಲೈಫ್ ಪಾರ್ಟ್ನರನ್ನು ಅವರಿಗೋಸ್ಕರ ಏಸು ನಾಮದಲ್ಲಿ ಬಿಡುಗಡೆ ಮಾಡ್ತಾರೆ ಸ್ವಾಮಿ. ಈ ಒಂದು ಏರಿಯಾದಲ್ಲಿ ತಪ್ಪು ಮಾಡದೆ ಸ್ವಾಮಿ ಕರ್ತನೆ, ಇಂಪೇಷಂಟ್ ಆಗಿ ಅಥವಾ ಜನರೇನಂತಾರೆ ಅಂತ ತಿಳ್ಕೊಂಡು ಅಯ್ಯೋ ನನಗೆ ವಯಸ್ಸಾಯಿತು ಅಂತ ತಿಳ್ಕೊಂಡು ಸ್ವಾಮಿ ತಪ್ಪು ದಾರಿಯನ್ನು ಹಿಡಿಯದಂಗೆ ಸ್ವಾಮಿ ನೀವೇ ಕಾಯಬೇಕಂತ ಪ್ರಾರ್ಥಿಸ್ತೇವೆ. ಅನೇಕ ತಂದೆ ತಾಯಿಗಳು ಇವತ್ತು ಕಣ್ಣೀರಲ್ಲಿದ್ದಾರೆ, ಚಿಂತೆದಲ್ಲಿದ್ದಾರೆ, ಹೋರಾಟದಲ್ಲಿದ್ದಾರೆ. ನಮ್ಮ ಮಕ್ಕಳಿಗೆ ಪ್ರಾಯ ಆಗ್ತಾ ಇದೆ, ಅವ್ರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಆಲೋಚನೆಯಲ್ಲಿ ಇರುವಾಗ ಕರ್ತನೆ ನಿಮ್ಮ ವಾಕ್ಯ ಅವ್ರಿಗೆ ಸಂತೈಸಲಿ ಅಪ್ಪ. ಮೈ ಗಾಡ್ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್ ಅಂತ ಹೇಳಿದಂಗೆ ಸ್ವಾಮಿ, ಪ್ರತಿಯೊಂದು ಆದಮ್ಗೆ ಒಂದು ಹವಳನ್ನು ನೀವು ಇಟ್ಟೇ ಇಟ್ಟಿದ್ದೀರಿ, ಪ್ರತಿಯೊಂದು ಹವಳಿಗೆ ಒಂದು ಆದಮನ್ನು ನೀವು ಇಟ್ಟೇ ಇಟ್ಟಿದ್ದೀರಿ. ಈ ಒಂದು ನಂಬಿಕೆ, ದೃಢವಾದ ನಂಬಿಕೆ ಈ ನನ್ನ ಸಹೋದರ ಸಹೋದರಿಯರ ಮೇಲೆ ಬರಲಿ ಕರ್ತನೆ. ಈ ಮದುವೆ ವಿಷಯದಲ್ಲಿ ಸ್ವಾಮಿ ನಾವು ತಪ್ಪು ಮಾಡದಂಗೆ ಕರ್ತನೆ, ನಾವು ನಿಮ್ಮನ್ನು ಈ ವಿಷಯದಲ್ಲಿ ಗೌರವಿಸಿದರೆ ನೀವು ಖಂಡಿತವಾಗಿ ನಮ್ಮನ್ನು ಗೌರವಿಸ್ತೇವೆ ಕರ್ತನೆ. ನಿಮ್ಮ ವಾಕ್ಯದಲ್ಲಿ ನೋಡಿದೆವು ಹೇಗೆ ಸೊಲೊಮನ್ ಅರಸ ಕರ್ತನೆ ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸಿದವ. ಕಡೇ ದಿನಗಳಲ್ಲಿ ಸ್ವಾಮಿ ಈ ಬೇರೆ ಬೇರೆ ಹಿನ್ನೆಲೆಯಿಂದ ಬಂದ ಸ್ತ್ರೀಯರು ಅವನ ಹೃದಯವನ್ನು ನಿಮ್ಮಿಂದ ಎಷ್ಟೋ ದೂರ ತಗೊಂಡೋದ್ರು. ಅದು ಯಾರದೇ ಸಾಕ್ಷಿ ಆಗದೇ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನಪ್ಪ. ಲಾರ್ಡ್, ದಿಸ್ ಏರಿಯಾ of marriage we seal it. It's Lord, it's a sacred thing. Lord, we believe that marriage is honorable in your sight as your word says. Lord, we believe that you will seal all our young brothers and sisters and Lord release the right life partner, oh God, and they together will bring glory and honor to your name. ಸ್ವಾಮಿ, ನಾನು ನಂಬ್ತಾನೆ ಕರ್ತನೆ, ನಾವು ಯಾವಾಗ ನಿಮ್ಮನ್ನು ಗೌರವಿಸ್ತೇವೆ ನೀವು ನಮ್ಮನ್ನು ಗೌರವಿಸ್ತೀರಿ ಸ್ವಾಮಿ. ನಮ್ಮ ಪ್ರಾರ್ಥನೆ, ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರ ಕುಟುಂಬ ಮಕ್ಕಳಿಗೋಸ್ಕರ. ಅವರ ಪ್ರಾರ್ಥನೆ ಬಿದ್ದು ಹೋಗುವುದಿಲ್ಲ ಸ್ವಾಮಿ, ಅವರಿಗೆ ಆಶಾಭಂಗ ಆಗುವುದಿಲ್ಲ ಸ್ವಾಮಿ, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ ಸ್ವಾಮಿ. ಯಾಕೆಂದರೆ ನಿಮ್ಮನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಅಂತ ನಿಮ್ಮ ವಾಕ್ಯ ಹೇಳಿದಂಗೆ ಈ ಪ್ರೋಗ್ರಾಮ್ ನೋಡುವವರು ಯಾರ್ಯಾರು ಇವತ್ತು ಚಿಂತೆಯಲ್ಲಿ, ಕಣ್ಣೀರಲ್ಲಿ, ಹೋರಾಟದಲ್ಲಿ, ಅವಮಾನದಲ್ಲಿದ್ದಾರೋ ಸ್ವಾಮಿ ಅವರನ್ನು ನೀವು ಎತ್ತಲಿಕ್ಕೆ ಇದ್ದೀರಿ, ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ಇದ್ದೀರಿ, ಆಶೀರ್ವಾದ ಇದ್ದೀರಿ, ಒಂದು ದೊಡ್ಡ ಅದ್ಭುತ ಮಾಡಲಿಕ್ಕೆ ಇದ್ದೀರಿ. ಅದಕ್ಕೆ ಸ್ತೋತ್ರ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೇನ್.